ಯಾರೊಬ್ಬ ಕಬ್ನಳ್ಳಿ ಅಂತ ಗ್ರಾಮದಲ್ಲಿ ಬಹಳ ಜಿಪುಣ. ಅವನ ಬೆಲೆ ಕೊಡ್ತಿದ್ದ ಹಣಕ್ಕೆ ಮಾತ್ರ, ಸಂಬಂಧಕ್ಕಲ್ಲ, ದೈವಕ್ಕಲ್ಲ, ಗುರು ಹಿರಿಯರಿಗಲ್ಲ, ಗೆಳೆತನಕ್ಕಲ್ಲ, ದುಡ್ಡಷ್ಟು ಅವನ ಜೀವನ. ಯಾವಾಗಲೂ ಹಣ ಹಣ ಅನ್ನುವ ಪುಣ್ಯಾತ್ಮ. ಸಂಪಾದನೆ ಇಲ್ಲದೆ ಹೋದ್ರೆ ಬಹಳ ಕಷ್ಟ ಜೀವನ ಅಂತ. 3 ಜನ ಗಂಡು ಮಕ್ಕಳು. ಎಲ್ಲ ಹೇಳುವರು, ಯೋ ಏನೆಯ ಸತ್ತೂರ್ ಮುಖ ನೋಡು, ಯಾರ್ದೋ ಮದುವೆ ಭಾಗವಹಿಸುವುದಿಲ್ಲ, ನೀನೇ ಸರಿಯಾದ ದುಡ್ಡು ಸಂಪಾದನೆ ಮಾಡೋನು, ಯಾಕಿಂಗ ಆಡ್ತೀಯೋ? ದುಡ್ಡಿದ್ರೆ ಕಣೆಯ ಜೀವನ. ಸತ್ ಮನುಷ್ಯ ನಾನು ನೋಡ್ಬಿಟ್ರೆ ಮ್ಯಾಕ್ ಎದ್ಬಿಟ್ಟಾನ, ನಾನು ನೋಡ್ದೆ ಇರೋ ಆಯ್ತದೆ, ಹೋಯ್ತಾನ ಅವನು. ಬದುಕಿರು ದುಡ್ಡು ಮಾಡ್ಬೇಕು ನಾವು ಅಂತ. ಯಾರೋ ಒಬ್ಬ ಹೇಳದ್ನಂತೆ, ಹಿಂಗ ಆಡ್ತಿದ್ಯಲ್ಲ, ಸತ್ತಾಗ ಎದೆ ಮೇಲೆ ದುಡ್ಡು ಮಡಿಕ್ ಹೋದಿಯ ನೀನು ಅಂತ. ಅದಕ್ಕೆ ಇವನನ್ನಂತೆ, ನೀನ್ ನೋಡ್ಕೋ, ನಿನಗಿನ ಮೊದ್ಲೇ ನಾ ಸತ್ತೋದ್ರೆ ದುಡ್ಡು ಎದೆ ಮೇಲೆ ಮಡಿಕೊಂಡೇ ಹೋಯ್ತೀನಿ ಅಂದ ಅವನು. ಆಯ್ತು ನೋಡ್ತೀನಿ ಅಂದ ಅವನು. 3 ಜನ ಗಂಡು ಮಕ್ಕಳು. ಹಿರಿಯವನು ಬೆಂಗಳೂರಲ್ಲಿ ಅವನೇ, ಎರಡನೇನು ಮೈಸೂರಲ್ಲಿ ಅವನೇ, ಕಿರಿಯವನು ಜೊತೆಲ್ಲ ಅವನೇ. ಒಂದು 75 ವರ್ಷ ವಯಸ್ಸಾಗಿತ್ತು ಇವನಿಗೆ. ಅವನು ಅವಾಗಲೂ ಕೂಡ ವಾಂಚೆ, ದುಡ್ಡು ದುಡ್ಡು ಅಂತ. ಒಂದು ದಿವಸ ಮನೆ ಬಾಗ್ಲೆ ಕುಂತಿದ್ದ, ತಲೆ ಗರ್ರಂತ ಸುತ್ತು ದಬ್ಬಂತ ಬಿದ್ದ. ಲಕ್ಕೋ ಹೊಡೆದ್ಬಿಟ್ಟು ಪಾರ್ಶ್ವವಾಯು ತಗೊಂಡೋದ ಆಸ್ಪತ್ರೆಗೆ. ಮಗ ಅವ್ರು ನಿಮ್ಮ ಅಪ್ಪ ಬದುಕುವುದಿಲ್ಲ ಅಂದ್ರು. ಒತ್ಕೊಂಬಂದು ಮನೆಗೆ ಹಾಕ್ತಾ, ನೆಂಟ್ರೆಲ್ಲ ಬರ್ತಾವ್ರೆ. ಅಣ್ಣಂಗೆ ಫೋನ್ ಮಾಡ್ದೆ, ಅಣ್ಣ ಬಂದ್ಬಿಡು, ಅಪ್ಪಂಗೆ ಹುಷಾರಿಲ್ಲ ಅಂದ. ಹೌದೇನಪ್ಪ, ಬರ್ತೀನಿ ಅಂತ ಬಂದ ಅವನು ಬೆಂಗಳೂರಿಂದ. 2ನೇ ಮಗ ಮೈಸೂರಲ್ಲಿದ್ದ, ಇವನು ಅವನಿಗೂ ಫೋನ್ ಮಾಡ್ದ, ಅಣ್ಣ ಬಂದ್ಬಿಡು, ಅಪ್ಪಂಗೆ ಹುಷಾರಿಲ್ಲ ಅಂದ. ಏನಾಗದೆ ಅಂದ. ಅದೇ ಲಕ್ಕೋ ಹೊಡೆದ್ಬಿಟ್ಟಿತ್ತಲ್ಲ, ಈಗ ಸ್ವಲ್ಪ ಯಾಕೋ ಜೀವ ಹೋಗ ಬರೋ ಜೀವ ಆಗ್ಬಿಟ್ಟದೆ, ಇನ್ನೇನು ಕೊನೆಗಾಲ ಅಪ್ಪನಿಗೆ, ನೀನು ಬಂದ್ಬಿಡು ಅಂದ. ಅದಕ್ಕೆ ಅವನಂದ, ಕೊನೆಗಾಲ ಅಂದರೆ ಹೆಂಗೆ ಅಂದ. ಅಲ್ಲ, ಕೊನೆಗಾಲ ಅಂದರೆ ಕೊನೆ ಕ್ಷಣ ಅವನಿಗೆ, ಅದೇ ಉಸಿರೆಲ್ಲ ಹೆಂಗೆ ಎಳಿತಾವನೆ ಅಂದ ಅವನು. ಸ್ವಲ್ಪ ಮ್ಯಾಕ್ ಎಳಿತಾವನ್ ಕನ್ನಣ ಅಂದ. ಹೌದಾ, ಕಣ್ಣು ಹೆಂಗೆ ಬಿಟ್ಟವನೆ ಅಂದ ಅವನು. ಕಣ್ಣು ಸ್ವಲ್ಪ ಮ್ಯಾಕ್ ಬಿಟ್ಬಿಟ್ಟವನೆ ಅಂದ. ಅವನು ಯಾಕೆ ಅವೆಲ್ಲ ಕೇಳ್ತಾವನೆ ಅಂದರೆ, ಈಗಲೇ ಯಾಕೆ ಹೋಗಾನೆ, ಸತ್ ಮೇಲೆ ಹೋಗುವ ರಾಜು ಹೊಂಟೋಗ್ಬಿಡ್ತವೆ ಅಂತ ಆ ಪುಣ್ಯ ಅಂದ. ಕಣ್ಣೆಲ್ಲ ಮ್ಯಾಕ್ ಬಿಟ್ಟವನೆ ಅಂದವನು. ಹೌದಾ, ಊಟ ಗೀಟ ಮಾಡ್ತಾವನೋ ಏನು ಇಲ್ವೋ ಅಂದ. ಇವನ್ಗೆ ಯಾಕೋ ಕೋಪ ಬಂದ್ಬಿಡ್ತು. ಅಯ್ಯೋ ಬಂದರೆ ಬಾ, ಬರ್ದಾರ ಸತ್ ಮೇಲೆ ಫೋನ್ ಮಾಡ್ತೀನಿ ಬರುವೆ ನೀನು. ಅಲ್ಲ, ಅಪ್ಪಂಗೆ ಹುಷಾರಿಲ್ಲ ಬಾ ಅಂತ ನಾನಂದ್ರೆ, ಕಣ್ಣು ಹೆಂಗೆ ಬಿಟ್ಟವನೆ, ಕಾಲು ಹೆಂಗೆ ಎಳಿತಾನೆ ಅಂತ ಕೇಳ್ತೀಯಲ್ಲ ನೀನು. ಬರ್ತೀನಿ ಬಿಡಪ್ಪ, ಕೋಪ ಮಾಡ್ಕೋಬೇಡ ನೀನು. ತಮ್ಮನಿಗೆ ಬೈಕಂಬ ಬಂದವ್. ಅವನು ಯೋಚನೆ ಮಾಡ್ದ, ಅಂತಿಮ ಕ್ಷಣ ನಮ್ಮ ಅಪ್ಪನಿಗೆ ಉಸಿರು ಎಳೀತಾ ಇದೆ. ಇನ್ನೇನೊಂದು ಬದುಕಿದ್ರೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಸಾಯ್ತಾನೆ. ನಾಳೆಗೆ ಸತ್ರ ನಾಳಿದ್ದು ಮಣ್ಣು ಮಾಡ್ತೀವಿ, ಆಮೇಲೆ 11 ತಿಥಿ ಮಾಡ್ತೀವಿ. ಒಂದು 15 ದಿವಸ ರಜಾ ಸಾಕು ಅಂತ ಅವನ ತೀರ್ಮಾನ. ಅವನು ರಜಾ ಬರ್ದ, ಏನಂತ ಬರ್ದ, ನಮ್ಮ ತಂದೆಯವರು ಕಾಲವಾಗಿರುವುದರಿಂದ, ಸತ್ತೋಗಿರೋದ್ರಿಂದ 15 ದಿನ ರಜಾ ಕೊಡಿ ಎಂದು ಬರ್ದ. ಇವನಂತೂ ಸತ್ತಿಲ್ಲ, ಅವನಂತೂ ತೀರ್ಮಾನ ತಗೊಂಡ, ಗ್ಯಾರಂಟಿ ನಾಳೆಗೆ ಸಾಯ್ತಾನೆ ಅಂತ. ಅವ್ರು ರಜಾ ಕೊಟ್ಟರು. ರಜಾ ತಗೊಂಡು ಬಂದ ಊರಿಗೆ. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು. ಇವನ್ ಸಾಯ್ತಿಲ್ಲ, ಅವನಿಗೆ ಜೀವ ನಿಲ್ತಿಲ್ಲ. ರಜಾ ಹೋಯ್ತಾವೆ ಅಲ್ಲಿ, ಇವನ್ ಸಾಯಂಗಿಲ್ಲ, ಯಾರಿಗೂ ಹೇಳಂಗೂ ಇಲ್ಲ ಪಾಪ. ರಜಾ ಹಾಕ್ಬಿಟ್ಟವನೇ 15 ದಿವಸ, ಸತ್ತೋಗ್ಬಿಟ್ಟವನು ನಮ್ಮಪ್ಪ ಅಂತ. 3 ದಿವಸ ಕಳೆದೋಯ್ತು, 4ನೇ ದಿವಸ ಬಂದ್ಬಿಡ್ತು. ತಲೆ ಪಕ್ಕದ ಬಂದು ಕೂತ್ಕೊಂಡು ಅಪ್ಪ ಅಂದ. ಅಂದ ಅವನು. ಅಯ್ಯೋ ಇನ್ನೂ ಸಾಲಿಲ್ವಲ್ಲಪ್ಪ. ತಮ್ಮಂಗೆ ಬೈದ, ಬುದ್ಧಿ ಬೇಡವಾ ನಿನಗೆ, ಯಾಕಣ ಸತ್ತೋಯ್ತವನೇ ಅಂದಲ್ಲೋ. ಅಯ್ಯೋ ಅವತ್ತು ಹಂಗೆ ಇದ್ನಪ್ಪೋ, ನೀ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ನಾನೇನು ಮಾಡಾನೆ ಅಂದವನು. ನೀನೇನು ಮಾಡಾನೆ ಅಂತೀಯ, ರಜಾ ಹೋಯ್ತಾ ಕುಂತವಲ್ಲ ನನಗೆ ಅಂದ. ಹಂಗಾರೆ ಒಂದು ಕೆಲಸ ಮಾಡು, ಅಲ್ಲೊಂದು ದಿಮ್ ತಗೊಂಡು ಅಮುಕ್ ಬಿಡು, ಸತ್ತೋಗ್ಬಿಡ್ಲಿ ಅತ್ತಾಗೆ ಅಂದ ಅವನು. ಯಾರೋ ಏನನ್ನೋದಿಲ್ಲ ನಮ್ಮನ್ನ. ಈಗೇನು ಮಾಡೋದು? ಕಡೆಗೆ ಯಾರೋ ಒಬ್ರು ಹಿರೀಕರು ಹೋಯ್ತಿದ್ರು ರಸ್ತೆನಲ್ಲಿ, ಬಂದರು. ಬಪ್ಪೈಲೆ, ಅಪ್ಪ ಏನು 3 ಜನ ಹಿಂಗೆ ಕುಂತಿದ್ದೀರಿ? ಅಣ್ಣ ನಮ್ಮ ತಂದೆಗೆ ತುಂಬ ಸೀರಿಯಸ್ಸು, 8 ದಿವಸ ಆಯಿತು, ಒಂದು ಹನಿ ನೀರು ಕುಡಿತಿಲ್ಲ, ಒಂದು ತನ್ನ ತಿಂತಿಲ್ಲ, ಆದರೆ ಜೀವ ಮಾತ್ರ ಹೋಯ್ತಿಲ್ವಲ್ಲ, ಯಾಕೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಯಾರಾದರೂ ಮನಸ್ಸಲ್ಲಿ ಆಸೆ ಇಟ್ಕೊಂಡ್ಬಿಟ್ರೆ ಜೀವ ಬೇಗ ಹೋಗಲ್ಲ ಕಣೆ, ನಿಮ್ಮ ಅಪ್ಪನ ಮನಸ್ಸಲ್ಲಿ ಏನೋ ಆಸೆ ಅದೇ, ಅದೇನು ಕೇಳ್ರಿ ಅಂತ. 3 ಜನ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರು. ಹಿರಿ ಮಗ ಕೇಳ್ದ, ಅಪ್ಪ ಮನಸ್ಸಲ್ಲೇನಾದರೂ ಆಸೆ ಇಟ್ಕೊಂಡಿದೀಯಾ ಅಂದ. ಹಾಗೆ ಹೇಳ್ದ ಇವನು, ಮೂಕಣಪ್ಪ, ನೀವು ಭಾಷೆ ಕೊಟ್ಟ ಮೇಲೆ ನಾ ಪ್ರಾಣ ಬಿಡ್ತೀನಿ ಅಂದ. ಅಣ್ಣ ಅಂದ. 2ನೇನಂದ, ಅಯ್ಯೋ ಮೊನ್ನೆ ಕೇಳ್ಬಿಡುವಪ್ಪ, ರಜಾನಾರ ಉಳ್ಕವಲ್ಲ, ಅದೇನು ಕೇಳೋ ಬೇಗ ಬೇಗ, ನನಗೆ ಹೋಯ್ತಾ ಕುಂತವ್ ರಜಾ ಅಂತ. ಏನು ಆಸೆ ಇಟ್ಕೊಂಡಿದೀಯ ಅಂದ. ಏನಿಲ್ಲ, ನಮ್ಮ 3 ಜನ ಎಲ್ಲ ನನ್ನ ಆಡ್ಕಂತಿದ್ರು, ದುಡ್ಡು 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 ಸಾಹಿತಿ ಎಲ್ಲ, ಸತ್ತಾಗ ಎದೆ ಮೇಲೆ ದುಡ್ಡು ಮಡಿಕ್ ಹೋದ್ಯಾ ಅಂತ ಕೇಳ್ತಿದ್ರು. ಅದಕ್ಕೆ ನೀವೇನು ಮಾಡ್ಬೇಕು, ನಾಳೆ
ಚೊಟ್ಟನೂ ಕಟ್ಸ್ಬೇಡ್ರಿ, ಮೆರವಣಿಗೆ ಮಾಡಿಸ್ಬೇಡಿ, ನನ್ನ ಶವಕ್ಕೆ ಸ್ನಾನನೂ ಮಾಡಿಸ್ಬೇಡಿ. ಸುಮ್ಮನೆ ತಗೊಂಡು ಊರಾಚೆ ಗುಂಡಿ ತೋಡು ಒಳಗಡೆ ಮಲಗಿಸ್ಬಿಡಿ. ಮಣ್ಣು ಮುಚ್ಚಕ್ಕೆ ಮೊದಲೇ 3 ಜನ ಮಕ್ಕಳು ತಲಾ 10,000 ರೂಪಾಯಿ ಎದೆ ಮ್ಯಾಕೆ ಮಡ್ಬಿಟ್ಟು ಮಣ್ಣು ಮುಚ್ಚಿಬಿಡಿ, ಸ್ವರ್ಗಕೊಂಡು ಹೋಯ್ತೀನಿ ಅಂದ. ಮಗ ಅಂದ, ನಿನಗೇನು ತಲೆ ಕೆಟ್ಟೋಗದ ಸಾಯಿ ಹೊತ್ತಲ್ಲಿ? ಜನ ಏನಂತ ಬೈದಿಲ್ಲ ನಮ್ಮ, ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂದ. ನನ್ನ ಕೊನೆ ಆಸೆ ನೀವು ಪೂರೈಸಬೇಕು ಅಂದ ಅಪ್ಪ. ಆ 2ನೇ ಮಗ ಅಂದ, ಅಣ್ಣ 10,000 ಇಲ್ದರೆ 20,000 ಮಡಗುವ, ಮೊದಲು ಭಾಷೆ ಕೊಡು, ಸಾಯ್ಲಿ, ಅವನು ರಜಾ ಹೋಯ್ತಾವ್ ನನಗೆ ಅಲ್ಲಿ ಅಂದ. ಅವನು ಹೋಗಪ್ಪ ನೀನು ಹಣೆ ಬರ, ಭಾಷೆ ಕೊಟ್ಟೇ ಬಿಟ್ಟು ಹೇರಿ ಮಗ. ಅವ್ನು ತಟ್ಟಂತ ಜೀವ ಬಿಟ್ಬಿಟ್ಟ. ಜನೆಲ್ಲ ಸೇರ್ಕೊಂಬಿಟ್ಟು ಊರವ್ರು ಎತ್ಕೊಳ್ರಪ್ಪ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಅಂತವ್ರೆ. 1 ನಿಮಿಷ ಕಣ್ರಪ್ಪ, ಅಣ್ಣ ಬಂದ, ಅಣ್ಣ 1 ನಿಮಿಷ, ಹಂಗೆಲ್ಲ ಮಾಡೋದು ಬೇಡ. ಯಾಕೆ ಅಂದರೆ ನಮ್ಮ ಅಪ್ಪ ಭಾಷೆ ತಗೊಂಡು ನಮ್ಮ ಹತ್ರ ಅವೆಲ್ಲ ಮಾಡೋದಿಲ್ಲ ನಾವು. ಅವನದೇ ಮೇಲೆ ದುಡ್ಡು ಮಡಗಬೇಕು. ಆ ಊರ ಯಜಮಾನ್ರಂದ್ರು, ಸಾಯಿ ಹೊತ್ತಲ್ಲಿ ತಲೆ ಕೆಟ್ಟೋಗ ಅವ್ನು ಮಾತಾಡೋನೆ, ನೀವು ಹಂಗೆಲ್ಲ ಮಾಡಬಾರ್ದು, ನಮ್ಮೂರ್ಲಿ ಏನು ಸಂಸ್ಕಾರ ಆದಂಗೆ ಮಾಡ್ರಿ ಅಂತ. ಇಲ್ಲ, ನಮ್ಮ ಅಪ್ಪ ಹೇಳ್ದಂಗೆ ಮಾಡ್ತೀವಿ ಅಂದವನು. ಮಾಡಿ, ನಿಮ್ಮ ಇಷ್ಟ ಬಂದ ಮಾಡ್ಕೊಳ್ಳಿ, ದುಡ್ಡು ಇಟ್ಟಿರ ನೀವು? ಹಿರಿ ಮಗ ಅಂದ, ನಾನು ಇಡ್ತೀನಿ ದುಡ್ಡು ಅಂದ. ಕಿರಿಯೋನಂದ, ನಮ್ಮ ಮಣ್ಣಿಟ್ಮೇಲೆ ನಾನು ಇಡ್ತೀನಿ ಅಂದ. ಈ ಮಧ್ಯದವನು ಇದ್ನಲ್ಲ, ಅವ್ನು ಕೇಳಿದ್ರು, ನೀನು ಅಂದರು. ಅದೇ ಒತ್ಕ ನಡೀರಿ, ಟೈಮ್ ಅದೇ, ಯೋಚನೆ ಮಾಡುವ, ನಮ್ಮ ಹೆಂಗಸು ಬರಲಿ, ಒಂದು ಮಾತು ಕೇಳ್ಕೊಂಬತ್ತೀನಿ ಅಂದ ಅವನು. ಒತ್ಕ ಬಂದರು, ಊರ ಆಚೆ ಗುಂಡಿ ತೋಡೊಳಗೆ ಮನಗಿಸ್ತವ್ರೆ, ಮಡಗ್ರಪ್ಪ 10,000. ಹಿರಿಯೋನು 10,000 ಮಡಗ್ದ, ಕಿರಿಯೋನು 10,000 ಮಡಗ್ದ. ಎಲ್ಲ ಅವನು ಮಧ್ಯದವನು. ಅಲ್ಲಿ ನೋಡ್ತಾರೆ, ಅಲ್ಲೂ ಇಲ್ಲ, ಎಲ್ಲಿ ನೋಡ್ತಾರೆ, ಇಲ್ಲೂ ಇಲ್ಲ, ಎಲ್ಲಿ ನೋಡಿದ್ರು ಇಲ್ಲ. ಫೋನ್ ಮಾಡಪ್ಪ ಅಂದರು, ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟವನೆ. ಅರ್ಧ ಗಂಟೆ ಕಾದ್ರೆ ಎಲ್ಲರೂ ದುಡ್ಡು ಮಡಗಬೇಕಾಯ್ತು ಅಂತ ಓಡ್ಬಿಟ್ಟವನೆ. ಮುಚ್ಚಪ್ಪ ಮಣ್ಣು, ನಾವೇನು ಮಾಡೋಕ್ಕಾಗಲ್ಲ ಅಂದ್ರು. ಇನ್ನೇನು ಮಣ್ಣು ಮುಚ್ಚಬೇಕು, ಅಲ್ಲಿ ಸ್ಕೂಟ್ರ್ ನಿಲ್ಲಿಸ್ಬಿಟ್ಟು ಓಡ್ ಬತ್ತಾವ. ನಿಲ್ಸ್ರಪ್ಪೋ ಅಂದ ಪಾಪ. ಬತ್ತಾವನಿರ್ರೆ, ದುಡ್ಡು ತರಕ್ಕೆ ಹೋಗಿದ್ದ ಅಂತ ಕಾಣ್ತದೆ. ಬಂದು ಅಪ್ಪನ ಕಾಲದಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಕಾಲು ಪಕ್ಕ, ದಯಮಾಡಿ ಸಂಸಪ್ಪ, ನಿನ್ನ ಮಗನ ಹುಟ್ಟಿನ ಋಣ ತೀರ್ಸೋದು ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯ್ತು ನನಗೆ. ನೀನು ಕೇಳ್ದೆಯಲ್ಲ 10,000 ಇಟ್ಬಿಡಿ ಎದೆ ಮೇಲೆ ಅಂತ. ನಾನು ಮನೇನು ಬರುವಾಗ ದುಡ್ಡು ತಂದಿರಲಿಲ್ಲ, ಬ್ಯಾಂಕಲ್ಲಿ ತರುವ ಅಂತ ಹೋಗಿದ್ದೆ ಕಣಪ್ಪ. ನಾನು ಹೋಗೋಷ್ಟಲ್ಲ ಅವ್ರು ಬಾಗ್ಲು ಹಚ್ಕೊಂಡು ಹೊಂಟೋಗವ್ರೆ ಕಣಪ್ಪ. ಆದರೆ ನಾನು ನಿಂಗೆ ಮೋಸ ಮಾಡೋದಿಲ್ಲ, ಅದಕ್ಕೆ ಚೆಕ್ ಬರ್ಕ ಬಂದಿವ್ನು ಕಣಪ್ಪ, ಅದನ್ನೇ ಮಡಗ್ತೀನಿ, ನೀನು ಡ್ರಾ ಮಾಡಿಸ್ಕೊಂಡು ಖರ್ಚು ಮಾಡ್ಕೊಂಡು ಎತ್ತಗಾರ ಹೋಗು ಅಂತ. ಪಕ್ಕದಲ್ಲಿ ಕೂತಿದ್ದವ್ರು ಅಂದ್ಕೊಂಡ್ರು, ಅವನು ಯಾವಾಗಪ್ಪ ಚೆಕ್ ತಗೊಂಡು ಡ್ರಾ ಮಾಡ್ಸೋಕೆ ಹೋದನು. ಅಪ್ಪಂಗೆ ತಕ್ಕ ಮಗ ಇವನು ಹುಟ್ಟವ್ನು ನೋಡಪ್ಪ ಈ ಊರಲ್ಲಿ ಅಂತ. ಆಮೇಲೆ ಅಂತಾನೆ, ಅಪ್ಪ ಇನ್ನೊಂದು ಮಾತು ಶ್ರಮಿಸ್ಬೇಕು ಕಣಪ್ಪ, ಆತ್ರಕ್ಕೆ ಬರಿಬೇಕಾದ್ರೆ ಕೈ ಮಿಸ್ಟೇಕ್ ಆಗ್ಬಿಡ್ತು, ಎಲ್ಲಿ ಮಣ್ಣು ಮುಚ್ಚಿಬಿಡ್ತಾರೋ ಅನ್ನೋ ಬೈಕ್ಕೆ 10,000 ಅಂತ ಬರೀ ಬದಲು 30,000 ಅಂತ ಬರೆದ್ಬಿಟ್ಟಿವ್ ಕಣಪ್ಪ. ಹೆಂಗೂ ನಮ್ಮ ಅಣ್ಣನು ತಮ್ಮನು 10,000 ಮಡ್ಗವ್ರೆ, ಅದು ಎತ್ಕೊಂಡು ಇದು ಮಡಗ್ತೀನಿ ಕಣಪ್ಪ, ಸರು ಆಯ್ತದೆ ಅಂತ. ಮಡಗಿದ್ದು 20 ಜೋಬ್ ಮಡಿಕೊಂಡು 30,000 ಚೆಕ್ಕ ಮಡಗಿಸ್ಬಿಟ್ಟು ಮಣ್ಣ ಮ್ಯಾಲೆ ಮುಚ್ಚಿಬಿಟ್ಟು ಮನೆ ಹಚ್ಕಟ್ಟಕ್ಕೆ ಸೇರ್ಕೊಂಬಿಟ್ಟು. ಅವ್ರ ಅಪ್ಪಂಗೆ ತಿಥೂ ಇಲ್ಲ, 30,000 ದುಡ್ಡು ಇಲ್ಲ. ಅವನ ಅಪೇಕ್ಷೆ ಪಟ್ಟಿದ್ದ ಅವ್ನಿಗೆ ಸಿಗಲಿಲ್ಲ. ಯಾಕೆ ಅಂದರೆ ಅವನು ಶವವಾಗಿದ್ದ. ಅಂದರೆ ಬದುಕಿರೋ ತನಕ ನಮ್ಮ ಆಸೆಗಳು ಕೆಲವು ಪೂರೈಸ್ಕೋಬೋದೇನೋ ನಾವು, ಆದರೆ ಮೃತಪಟ್ಟ ಮೇಲೆ ನನ್ನ ಸಂಸ್ಕಾರ ಹೆಂಗಾಗ್ತದೆ? ಇಷ್ಟೇ ಜನ ಬರ್ತಾರೆ, ಇಷ್ಟು ಜನ ಕಣ್ಣೀರು ಹಾಕ್ತಾರೆ, ಇಂಥವ್ರು ಬಂದು ಶ್ರಾದ್ದದ ದಿವಸ ಅನ್ನ ತಿಂತಾರೆ, ಅದು ಯಾವುದು ನರಸಮ್ಮನಿಗೆ ಗೊತ್ತಿಲ್ಲ. ಕರೋನಾ ಸಂದರ್ಭ ಬಂದಾಗ ಕೋಟಿ 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 ಹಣ ಇಟ್ಟವರೆಲ್ಲ ಬೀದಿ ಶವಗಳಾಗೋದು. ಸಂಸ್ಕಾರ ಮಾಡಲಿಲ್ಲ ಅವರಿಗೆ. 4 ಜನ ಪಕ್ಕದಲ್ಲಿ ಹೋಗ್ಲಿಲ್ಲ, ಎತ್ತ ಮಗ ಹೋಗ್ಲಿಲ್ಲ, ಕಟ್ಕೊಂಡು ಮಡದಿ ಹೋಗ್ಲಿಲ್ಲ. ಅದಕ್ಕೆ ಲಲಾಟ ಲಿಖಿತ ಅಂತಾರೆ. ಆ ಸಂಸ್ಕಾರ ಋಣಾದ ಬಂದ ವಿಶೇಷ. ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯುವುದಲ್ಲ ದೈವ, ದೈವದೆದುರು ಜೀವ ಪಡೆಯುವುದು 108 ನೋವ ಅಂತ.